ನನ್ನ ಪ್ರಕಾರ ಪುಸ್ತಕಗಳು ಇವ್ಯಾವುದೂ ಆಗಿರಲ್ಲ. ಪುಸ್ತಕಗಳು ನನ್ನ ಪ್ರಕಾರ ರೈಲು, ಬಸ್ಸು, ಫ್ಲೈಟು ಅಥವಾ ರಾಕೆಟ್ಗಳಾಗಿರ್ತವೆ. ನಮ್ಮನ್ನು ಯಾವುದೋ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತವೆ. ಆಮೇಲೆ ಕೆಲವೊಂದು ಸತಿ ಅವು ಕುಟ್ಟಣಿಗಳು ಆಗಿರ್ತಾರೆ. ಕುಟ್ಟಣಿಗಳು ನಿಮ್ಗೆ ಗೊತ್ತಿದೆಯಲ್ಲ, ಮನೇಲಿ ಸಾಂಬಾರು ಪದಾರ್ಥಗಳನ್ನ ಕುಟ್ಟುವಂಥ ಕೆಲಸ. ಸೊ ಅವು ಆಗಿದ್ದರೆ ಇನ್ನೊಂದು ಸತಿ ನಮ್ಮ ಕೆನ್ನೆ ಮೇಲೆ ಪಟಾರ್ ಅಂತ ಬೀಳುವಂಥ ಏಟುಗಳು ಕೂಡ ಆಗಿರ್ತವೆ. ಸೊ ಕೆಲವೊಂದು ಸರ್ತಿ ನನಗನ್ಸಿರೋದು, ಒಂದು ಪುಸ್ತಕ ಹೇಗೆ ಅಂದರೆ ಯು ಕೀಪ್ ಗೋಯಿಂಗ್ ಬ್ಯಾಕ್ ಟು ದ್ಯಾಟ್ ಬುಕ್. ಹೇಗೆ ಅಂದರೆ ಯಾವುದೋ ಒಂದು ಹಳೆ ಮಾಸಿದ ನೈಟಿ ನಿಮಗೆ ಅದು ನೋಡೋಕ್ಕೆ ಚೂರು ಚೆನ್ನಾಗಿರಲ್ಲ, ಆದರೆ ಯು ಕೀಪ್ ಗೋಯಿಂಗ್ ಬ್ಯಾಕ್ ಟು ಯು ಕೀಪ್ ವೇರಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಅಥವಾ ಯಾವುದೋ ಒಂದು ಕುರ್ತಾ ಇರುತ್ತೆ, ನಿಮಗೆ ಅದನ್ನ ಬಿಡೋಕ್ಕಾಗಲ್ಲ, ಅದನ್ನ ಎಸಿಬೇಕು ಅಂತ ಅನ್ನೋ ಪರಿಸ್ಥಿತಿ ಬರೋವರೆಗೂ ನೀವು ಅದನ್ನು ಪುನಃ ಪುನಃ ಅದಕ್ಕೆ ಯು ಕೀಪ್ ಆನ್ ರಿವಿಸಿಟಿಂಗ್, ಅದನ್ನ ತೊಟ್ಕೊಳ್ತಾನೆ ಇರ್ತೀರ. ಪುಸ್ತಕಗಳು ಕೂಡ ಹಾಗೇನೆ ನನ್ನ ಪಾಲಿಗೆ. ನಮಸ್ಕಾರ. ನಾನು ಶ್ರೀಧರಮೂರ್ತಿ ಸರ್ ಥರ ಅಲ್ಲ, ನಾನು ನೋಟ್ಸ್ ಇಟ್ಕೊಳ್ದೆ ನಾನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಕೋವಿಡ್ ಆದ ನಂತರ ನನಗೆ ಒಂದು ಥರ ಸಭಾಕಂಪನ ಶುರು ಆಗೋಯಿತು. ಜನರು ನೋಡಿದ್ರೆ ಭಯ ಆಗೋದು. ಇಲ್ಲಿಗೆ ಬಂದು ನಾನು ಆ ಮೂಲೆಯಲ್ಲಿ ಕೂತು ಎಲ್ಲರನ್ನ ನೋಡ್ತಾ ಇರುವಾಗ, ಇಲ್ಲಿನ ಘಟಾನುಘಟಿಗಳನ್ನ ನೋಡ್ತಾ ಇದ್ದಾಗ ಮೊದಲು ಭಯ ಆಗಿದ್ದು, ಆಮೇಲೆ ಓಡೋಕೆ ಬಿಡೋಣ ಅನಿಸ್ಬಿಡ್ತು ಮೊದಲನೇದಾಗಿ. ಸೊ ಇವ್ರ ಮುಂದೆ ಎಲ್ಲ ನಾನೇನು ಮಾತಾಡೋದು ಅಂತ ಹೇಳಿಬಿಟ್ಟು ಹೆಚ್ಚಿಗೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಲ್ಲ ನಾನು. ಪ್ರತಿಭಾ ಮೇಡಮ್ಮು ಒಂದಿನ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ, ಎಲ್ಲಿ ಕಳೆದೋಗ್ಬಿಟ್ಟಿದೀಯಾ ನೀನು, ನನ್ನ ಪುಸ್ತಕ ಬಿಡುಗಡೆ ಆಗ್ತಾಯಿದೆ, ಬಂದ್ಬಿಟ್ಟು ಮಾತಾಡು ಅಂತ ಹೇಳಿದರು. ಅದು ಅಲ್ಲದೆ ಇನ್ನೂ 2 ಪುಸ್ತಕಗಳ ಜವಾಬ್ದಾರಿ ಕೂಡ, ಅದ್ರ ಬಗ್ಗೆ ಮಾತಾಡೋ ಜವಾಬ್ದಾರಿ ಕೂಡ ಹೊರಿಸಿದ್ರು. ಅವರಿಗೆ ಯಾವತ್ತೂ ನಾನಿಲ್ಲ ಅಂತ ಅಂದೇ ಇಲ್ಲ. ಅವ್ರು ಯಾವತ್ತೂ ನನ್ನನ್ನು ಕರೆದು ಕಾರ್ಯಕ್ರಮಗಳಿಗೆ ಒಪ್ಪಿಸಿದ್ದಾರೆ, ಅಟೆಂಡ್ ಮಾಡೋ ಥರ ಮಾಡಿದ್ದಾರೆ. ಸೊ ಶಿ ಹಸ್ ಆಲ್ವೇಸ್ ಬೀನ್ ದೇರ್ ಅರೌಂಡ್. ಸರಿ ಮಾತಾಡುವ ಅಂತ ಹೇಳಿಬಿಟ್ಟು ಪುಸ್ತಕಗಳನ್ನ ಓದ್ತಾ ಹೋದೆ. ಇವತ್ತು ನಾವೆಲ್ಲ ಇಲ್ಲಿ ಒಂದು ಬಹಳ ಸಂತೋಷದ ಸಂಗತಿಗಾಗಿ ಸೇರಿದ್ದೀವಿ. ಅದು ನವೆಂಬರ್ ನಮ್ಮ ರಾಜ್ಯೋತ್ಸವದ ತಿಂಗಳು. ಸೊ ಇಂಥ ವಿಶೇಷ ದಿನದಲ್ಲಿ ನಮ್ಮ 3 ಕೃತಿಗಳ ಬಗ್ಗೆ ಮಾತಾಡ್ತಾ ಇರೋದು ಭಾಳ ಸಂತೋಷ ಕೊಡ್ತಾ ಇರೋವಂಥ ವಿಷಯ ನನಗೆ. ಪುಸ್ತಕ ಓದೋದು ನನಗೆ ಭಾಳ ಇಷ್ಟ, ಆದರೆ ಬಂದು ಪುಸ್ತಕದ ಬಗ್ಗೆ ಮಾತಾಡು ಅಂತಂದರೆ ಸ್ವಲ್ಪ ಭಯ ಆಗುತ್ತೆ ನನಗೆ. ನಾವು ಕೇಳ್ಕೊಂಡು ಬಂದಿರೋದು ಇಲ್ಲಿನ ತನಕ ಪುಸ್ತಕಗಳು ಅಂದರೆ ಏನು, ನಮ್ಮ ಪ್ರಪಂಚಕ್ಕೆ ಹಿಡಿದ ಕನ್ನಡಿಗಳು ಅಂತಲೋ ಅಥವಾ ನಮ್ಮ ಮನಸ್ಸನ್ನು ವಿಸ್ತರಿಸುವಂತಹ ಕಿಟಕಿಗಳು ಅಂತಲೋ ನಾವು ಸಣ್ಣದರಿಂದ ಕೇಳ್ಕೊಂಡು ಬಂದಿರೋದು ಲಿಟ್ರೇಚರು ಅಥವಾ ಸಾಹಿತ್ಯದ ಒಂದು ವಿಶ್ಲೇಷಣೆ ಈ ಥರ ಇರುತ್ತೆ. ನನ್ನ ಪ್ರಕಾರ ಪುಸ್ತಕಗಳು ಇವ್ಯಾವುದೂ ಆಗಿರಲ್ಲ. ಪುಸ್ತಕಗಳು ನನ್ನ ಪ್ರಕಾರ ರೈಲು, ಬಸ್ಸು, ಫ್ಲೈಟು ಅಥವಾ ರಾಕೆಟ್ಗಳಾಗಿರ್ತವೆ. ನಮ್ಮನ್ನು ಯಾವುದೋ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತವೆ. ಆಮೇಲೆ ಕೆಲವೊಂದು ಸತಿ ಅವು ಕುಟ್ಟಣಿಗಳು ಆಗಿರ್ತಾರೆ. ಕುಟ್ಟಣಿಗಳು ನಿಮ್ಗೆ ಗೊತ್ತಿದೆಯಲ್ಲ, ಮನೇಲಿ ಸಾಂಬಾರು ಪದಾರ್ಥಗಳನ್ನ ಕುಟ್ಟುವಂಥ ಕೆಲಸ. ಸೊ ಅವು ಆಗಿದ್ದರೆ ಇನ್ನೊಂದು ಸತಿ ನಮ್ಮ ಕೆನ್ನೆ ಮೇಲೆ ಪಟಾರ್ ಅಂತ ಬೀಳುವಂಥ ಏಟುಗಳು ಕೂಡ ಆಗಿರ್ತವೆ. ಸೊ ಕೆಲವೊಂದು ಸರ್ತಿ ನನಗನ್ಸಿರೋದು, ಒಂದು ಪುಸ್ತಕ ಹೇಗೆ ಅಂದರೆ ಯು ಕೀಪ್ ಗೋಯಿಂಗ್ ಬ್ಯಾಕ್ ಟು ದ್ಯಾಟ್ ಬುಕ್. ಹೇಗೆ ಅಂದರೆ ಯಾವುದೋ ಒಂದು ಹಳೆ ಮಾಸಿದ ನೈಟಿ ನಿಮಗೆ ಅದು ನೋಡೋಕ್ಕೆ ಚೂರು ಚೆನ್ನಾಗಿರಲ್ಲ, ಆದರೆ ಯು ಕೀಪ್ ಗೋಯಿಂಗ್ ಬ್ಯಾಕ್ ಟು ಯು ಕೀಪ್ ವೇರಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಅಥವಾ ಯಾವುದೋ ಒಂದು ಕುರ್ತಾ ಇರುತ್ತೆ, ನಿಮಗೆ ಅದನ್ನ ಬಿಡೋಕ್ಕಾಗಲ್ಲ, ಅದನ್ನ ಎಸಿಬೇಕು ಅಂತ ಅನ್ನೋ ಪರಿಸ್ಥಿತಿ ಬರೋವರೆಗೂ ನೀವು ಅದನ್ನು ಪುನಃ ಪುನಃ ಅದಕ್ಕೆ ಯು ಕೀಪ್ ಆನ್ ರಿವಿಸಿಟಿಂಗ್, ಅದನ್ನ ತೊಟ್ಕೊಳ್ತಾನೆ ಇರ್ತೀರ. ಪುಸ್ತಕಗಳು ಕೂಡ ಹಾಗೇನೆ ನನ್ನ ಪಾಲಿಗೆ. ಇದನ್ನು ಈ 3 ಪುಸ್ತಕಗಳು ನನಗೆ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ಇದರಲ್ಲಿ 2 ಕಥಾ ಸಂಕಲನಗಳಿದ್ದಾವೆ ಮತ್ತು 1 ವೈಚಾರಿಕ ಪ್ರಬಂಧಗಳ ಸಂಕಲನ. ಸೊ ಎಲ್ಲವೂ ಬಹಳ ವೈವಿಧ್ಯಮಯವಾಗಿವೆ 3 ಕೂಡ. ಆದರೆ ಕನ್ನಡದ ಸೊಬಗು ಏನಿದೆ, ಅದರದ್ದು ವಿಶೇಷತೆ ಏನಿದೆ, ಅವನ್ನು ತಮ್ಮದೇ ಆದ ರೀತಿಯಲ್ಲಿ ಹಿಡಿದಿಟ್ಟಿರುವಂಥ ಈ ಪುಸ್ತಕಗಳು. ಮೊದಲನೇದಾಗಿ ನಾನು ಪರಿಚಯಿಸ್ತಾ ಇರುವಂಥ ಪುಸ್ತಕ ಪ್ರತಿಭಾ ನಂದಕುಮಾರ್ ಅವರ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ. ನಮ್ಮ ಪ್ರತಿಭಾ ನಂದಕುಮಾರ್ ಮೇಡಮನ್ನು ನಾನು ಹೊಸ ತಲೆಮಾರಿನ ಸಾಹಿತಿ, ಪ್ರಮುಖ ಸಾಹಿತಿ ಅಂತಲೇ ನಾನು ಹೇಳ್ತೀನಿ. ಅವರನ್ನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅವರನ್ನು ಭೇಟಿಯಾಗಿದ್ದು ಭಾಳ ಒಂದು ವಿಶಿಷ್ಟ ರೀತಿಯಲ್ಲಿ. ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆವಾಗೆಲ್ಲೋ ಒಂದು ಕಡೆ ಊಟಕ್ಕೆ ಹೋಗಿದ್ವಿ. ತುಂಬ ಗಿಜಿ ಅಂತ ಇದ್ದಂಥ ಒಂದು ಮಧ್ಯಾಹ್ನ ಪೀಕ್ ಅವರ್ ಅವಾಗ ಆ ಹೋಟೆಲ್ನಲ್ಲಿ.
ನಾವಿನ್ನೂ ಆರ್ಡ್ರ್ ಮಾಡಿಬಿಟ್ಟು ಊಟ ಬರಲಿ ಅಂತ ಕಾಯ್ತಾ ಇದ್ದೀವಿ. ಮುಂದೆ ಒಂದು ಸೀಟ್ ಖಾಲಿ ಇತ್ತು. ಸಡನ್ನಾಗಿ ದುತ್ತಂತ ಯಾರೋ ಒಬ್ಬರು ಬಂದು ಕೂತ್ಕೊಂಡ್ಬಿಟ್ರು. ಹಣೆಯಲ್ಲಿ ಇಷ್ಟು ಅಗಲ ಕುಂಕುಮ. ಇವ್ರನ್ನೆಲ್ಲೋ ನೋಡಿರ್ಬೋದು ನಾನು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ನನಗೆ ಅವರ ಪರಿಚಯ ಇಲ್ಲ. ನೋಡಿದ್ರೆ ಇವರೇ. ಆ ಸಮಯದಲ್ಲಿ ಬಹುಶಃ ಇವರು ತಮಿಳ್ನಾಡಲ್ಲಿ ಆನಂದ್ ಸರ್ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ರು. ಇದು ಪ್ರತಿಭಾನಂದ್ ಕುಮಾರ್. ಬಿಕಾಸ್ ಶಿ ಕೀಪ್ಸ್ ರೀಇನ್ವೆಂಟಿಂಗ್ ಹರ್ ಸೆಲ್ಫ್. sometimes as an assistant director, sometimes as a poet, sometimes as a writer, sometimes as ಅವರು ಯಾವ ಸಮಯದಲ್ಲಿ ಏನು ಮಾಡ್ತಾ ಇರ್ತಾರೆ ಅನ್ನೋದು ಹೇಳೋದು ಭಾಳ ಕಷ್ಟ. ಪ್ರತಿ ಸರ್ತಿ ನಾನು ಅವರನ್ನು ಹೀಗೆ ವಿಚಿತ್ರವಾದ ಸಂದರ್ಭಗಳಲ್ಲಿ ಭೇಟಿ ಆಗ್ತಾ ಇರ್ತೀನಿ. ಪ್ರತಿ ಸರ್ತಿ ಶಿ ಸೇಸ್ ಶಿ ಈಸ್ ಡೂಯಿಂಗ್ ಸಮಥಿಂಗ್ ನ್ಯೂ. ಇದು ನನ್ನಲ್ಲಿ ಯಾವಾಗಲೂ ಅಚ್ಚರಿ ಹುಟ್ಟಿಸೋವಂಥ ವಿಚಾರ. ಯಾಕಂದರೆ ನಾನು ಹುಟ್ಟ ಸೋಂಬೇರಿ. ನಾನು ನನ್ನ ರೀಇನ್ವೆಂಟ್ ಮಾಡ್ಕೊಳ್ಳೋದಿರಲಿ, ನಾನು ಏನು ಬದಲಾಗದೇ ಇರಲಿ ದೇವರೇ ನನ್ನ ಲೈಫಲ್ಲಿ ಅಂತ ಬೇಡ್ಕೊಳ್ಳೋಂಥ ಹೆಂಗಸು. ಸೊ ಅಂಥವಳ ಎದುರುಗಡೆ ಪ್ರತಿಭಾ ಮೇಡಮ್ ಬಂದಾಗ ನನಗೆ ಐ ಫೀಲ್ ಗಿಲ್ಟಿ, ಐ ಫೀಲ್ ಸರ್ಪ್ರೈಸ್ಡ್, ಐ ಫೀಲ್ ಹ್ಯಾಪಿ, ಐ ಫೀಲ್ ವಂಡರ್ಫುಲ್. ಸೊ ಈ ಕಥಾ ಸಂಕಲನ ಕೂಡ ಅಂಥದ್ದೇ ಒಂದು ಅಚ್ಚರಿಯನ್ನು ಹುಟ್ಟಿಸಿದ್ದು ನನಗೆ. ನನಗೆ ಅವರ ಪರಿಚಯ ಆಗಿರೋದು ಅವರ ಕವಿತೆಗಳ ಮುಖಾಂತರನೇ. ಜೋಗಿ ಸರ್ ಹೇಳ್ದಂಗೆ ಅವರನ್ನ ಬರೀ ಕನ್ನಡದ ಕವಿ ಅಂತ ಹೇಳೋಕ್ಕಾಗಲ್ಲ. ಶಿ ಈಸ್ ಅ ಇಂಡಿಯನ್ ಪೊಯೆಟ್. ಅವರ ಕವಿತೆಗಳ ಬಗ್ಗೆ ಕೇಳದೇ ಇರೋರು ಬಹಳ ಕಡಿಮೆ. ಅಂಥವರು ಕಥೆ ಬರೆದಿದ್ದಾರೆ ಅಂತಂದರೆ ನಾನು ಅವ್ರ ಕಥೆಗಳನ್ನು ಓದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಓದೇ ಇಲ್ಲ ಯಾವುದೇ ಕಥೆಗಳನ್ನ ಅವ್ರದ್ದು ಅಂತ ಅಂದ್ಕೊಂಡಿದ್ದೆ. ಬೇಕೆ ಮುದಿನ ಸೊಕ್ಕೆ ಓದ್ತಾ ಇದರಲ್ಲಿ ಮೇನ್ ನನಗೆ ಕಂಡಿದ್ದು ಒಂದು ಅರ್ಬನ್ ಲೈಫಲ್ಲಿ ಹೆಣ್ಣು. ಬಹುಶಃ ನಾನು ನೀವು ಎಲ್ಲರೂ ರಿಲೇಟ್ ಮಾಡ್ಕೊಳ್ಬೋದಂಥ ಒಂದು ಅರ್ಬನ್ ಲೈಫ್ ನನಗೆ ಬಹಳ ಫೇವ್ರೆಟ್ ಆದಂಥ ಸಬ್ಜೆಕ್ಟ್. ನಾನು ಕವಿತೆ ಬರೆದಿರೋದು ಬಹುಶಃ ಈ ಥೀಮನ್ನು ಸೆಂಟ್ರ್ ಆಗಿಟ್ಕೊಂಡೇ ಬರೆದಿದ್ದೇನೆ. ಹಾಗಾಗಿ ಇದನ್ನು ಓದ್ತಾ ನನಗೆ ಬಹಳ ಐ ಫೆಲ್ಟ್ ಇಟ್ ವಾಸ್ ಟ್ರೂಲಿ ಅಮೇಝಿಂಗ್. ಏನು ಅಂತಂದರೆ ನಮ್ಮ ನಗರ ಜೀವನದಲ್ಲಿ ನಮ್ಮ ಈಗ ಕರೆಂಟ್ ಸಿಚುವೇಷನಲ್ಲಿರುವಂಥ ಒಂದು ಹೆಂಗಸು, ಒಂದು ಹೆಣ್ಣು, ಆಕೆ ಬೇರೆ ಬೇರೆ ಮೈಲಿಗಲ್ಲುಗಳನ್ನ ದಾಟ್ತಾ ಹೋಗ್ತಾಳೆ. ಶಿ ಈಸ್ ಜಸ್ಟ್ ನಾಟ್ ಒಂದು ತನ್ನ ಮನೆಗೆ ಮಾತ್ರ ಸೀಮಿತ ಆಗಿಲ್ಲ. ಆಕೆ ತನ್ನ ಕಾರ್ಯಕ್ಷೇತ್ರದಲ್ಲಿ ವಿಜಯವನ್ನು ಪಡೀತಾಳೆ. ಶಿ ಈಸ್ ಆ್ಯಂಬಿಷಿಯಸ್. ಮತ್ತು ಈ ಮೌಲ್ಯಗಳು ಅಂತ ಏನಿರ್ತವೆ, ಸಾಮಾಜಿಕ ಮೌಲ್ಯಗಳು ನಮ್ಮ ಸುತ್ತಮುತ್ತ, ಗೆಟಿಂಗ್ ಜಡ್ಜ್ಡ್, ಮತ್ತು ನಮ್ಮ ಈ ಮೌಲ್ಯಗಳು ಮತ್ತು ಯಾವುದೇ ನಮ್ಮ ಆಕಾಂಕ್ಷೆಗಳೇನಿರ್ತವೆ, ನಾವು ಏನನ್ನು ಸಾಧಿಸಬೇಕು ಅಂತ ಇರ್ತೀವಿ, ಏನನ್ನು ಬಯಸ್ತಾ ಹೋಗ್ತಾ ಇರ್ತೀವಿ, ಅದರ ನಡುವಿನ ಏನು ಸಂಘರ್ಷ ಇದೆ ಅದನ್ನು ಬಹಳ ಎಫೆಕ್ಟಿವ್ ಆಗಿ ಈ ಕಥೆಗಳು ತೋರ್ತವೆ. ನನ್ನ ಈ ಸಂದರ್ಭದಲ್ಲಿ ನಾನು ವರ್ಜಿನಿಯಾ ವುಲ್ಫ್ ನನ್ನ ಬಹಳ ಇಷ್ಟಪಡುವಂಥ ಲೇಖಕಿ. ಆಕೆನ ಕೋಟ್ ಮಾಡ್ತೀನಿ. ಶಿ ಸೇಸ್, ಹಿಸ್ಟ್ರಿ ಆಫ್ ಮೆನ್ಸ್ ಆಪೋಸಿಷನ್ ಟು ವಿಮೆನ್ಸ್ ಎಮ್ಯಾನ್ಸಿಪೇಷನ್. ಅಂದರೆ ಗಂಡಸರು ಹೆಣ್ಣಿಗೆ ಬರಬೇಕಾದಂಥ ಸ್ವಾತಂತ್ರ್ಯದ ಬಗ್ಗೆ ಆಪೋಸ್ ಮಾಡಿರೋ ಹಿಸ್ಟ್ರಿ, ದ ಹಿಸ್ಟ್ರಿ ಆಫ್ ಮೆನ್ಸ್ ಆಪೋಸಿಷನ್ ಟು ವಿಮೆನ್ಸ್ ಎಮ್ಯಾನ್ಸಿಪೇಷನ್ ಇಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಪರ್ಹ್ಯಾಪ್ಸ್ ದ ಸ್ಟೋರಿ ಆಫ್ ದ್ಯಾಟ್ ಎಮ್ಯಾನ್ಸಿಪೇಷನ್ ಇಟ್ ಸೆಲ್ಫ್. ಹೆಣ್ಮಕ್ಳ ಎಮ್ಯಾನ್ಸಿಪೇಷನ್ ಅಥವಾ ಅವರ ಸ್ವಾತಂತ್ರ್ಯಕ್ಕೆ ನಡೆಸ್ತಾ ಇರುವಂಥ ಹೋರಾಟಕ್ಕಿಂತ ಅದಕ್ಕೆ ಯಾವ ಥರದ ಆಪೋಸಿಷನ್ ಬಂದಿದೆ ಗಂಡಸರಿಂದ ಅಂತ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದನು. ಅದಕ್ಕೆ ಕಾರಣಗಳು ಅವ್ರು ಕೊಡುವಂಥದ್ದು, ಅದಕ್ಕೆ ಸಮಜಾಯಿಷಿಗಳು ನೀಡುವಂಥದ್ದು. ಸೊ ಅದು ಆ ಥರದ ಒಂದು ಸಂಘರ್ಷ ಏನಿದೆ ಅಥವಾ ತುಡಿತ ಏನಿದೆ ಅಥವಾ ಅದನ್ನು ನೇರವಾಗಿ ಎದುರಿಸುವಾಗ ನಾವು ಏನಾಗಿರ್ತೀವಿ, ಸೊ ಆ ಥರದ ಒಂದು ಪ್ರೋಸೆಸ್ನ ಪ್ರೆಸೆಂಟೇಷನ್ ಏನು ನಡೀತಾ ಇರುತ್ತೆ. ಸೊ ಅದು ಈ ಕಥೆಗಳಲ್ಲಿ ಕಾಣ್ಬರುತ್ತೆ. ಇದರಲ್ಲಿ ಮುಖ್ಯ ಪಾತ್ರಗಳೆಲ್ಲ ಏನಾಗಿರ್ತವೆ ಅಂತಂದರೆ ಯಾವುದೋ ಒಂದು ಜರ್ನಿಯಲ್ಲಿ ತೊಡಕೊಂಡಿದ್ದಾವೆ ಹೆಚ್ಚಿನ ಈ ಮುಖ್ಯ ಪಾತ್ರಗಳು. ಇದರಲ್ಲಿ ನಿಮಗೆ ಒಂದು ಪ್ಯಾಟರ್ನ್ ಕಾಣ್ಬರೋವಂಥದ್ದು ಏನು ಅಂದರೆ, ನಾನು ನೋಟಿಸ್ ಮಾಡಿದ್ದು, ಇವು ಪ್ರಮುಖ ಪಾತ್ರಗಳನ್ನು ಬಿಟ್ಟರೆ ತುಂಬ ಸಣ್ಣ ಪುಟ್ಟ ಪಾತ್ರಗಳಿಗೆ ಜಾಗ ಇಲ್ಲ. ಇಲ್ಲಿ ಏನು ಹೇಳಬೇಕು ಅಂತ ಇದ್ದಾರೆ ಲೇಖಕಿ ಅಥವಾ ತನ್ನ ಕಥೆಗಳ ಮೂಲಕ ಏನನ್ನು ಪ್ರೆಸೆಂಟ್ ಮಾಡಬೇಕು ಅಂತಿದ್ದಾರೆ. ಶಿ ಈಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಆಮೇಲೆ ಅದನ್ನು ಬಿಟ್ಟು ಬೇರೆ
ಫೋಕಸ್ ಇಲ್ಲ. ಇಟ್ ಈಸ್ ಕ್ಲಿಯರ್ ಆ್ಯಂಡ್ ಪ್ರೆಸೆಂಟ್ ಅಲ್ಲಿದೆ ಅದು. ಆಮೇಲೆ ಈ ಸಂಕಲನದ ಹೆಸರಿನ ಕಥೆಯನ್ನೇ ನೋಡೋದಾದರೆ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ, ಅದರಲ್ಲಿ ಪ್ರಾಟಗೋನಿಸ್ಟ್ ಏನು ಮಾಡ್ತಾಯಿರ್ತಾಳೆ, ತನ್ನ ಸೆಕ್ಶುವಾಲಿಟಿಯನ್ನು ತಡಕ್ಕೆ ನೋಡ್ಕೊಳ್ತಾ ಇದ್ದಾಳೆ. ಅದನ್ನು ಶಿ ಈಸ್ ಟ್ರೈಂಗ್ ಟು ಫೈಂಡ್ ಇಟ್, ರೀಡಿಫೈನ್ ಇಟ್ ಆ್ಯಂಡ್ ಆರ್ ವಾಟ್ ಎವರ್. ಆಕೆಗೆ ಅದೊಂದು ಅಚ್ಚರಿ ಹುಟ್ಟಿಸಿರುವಂಥ ಒಂದು ವಿಚಾರ ಅದು. ಅದರಲ್ಲಿ ಇನ್ನೊಂದು ಬಹಳ ನನಗೆ ಭಯ ಹುಟ್ಟಿಸಿದಂಥ, ಅಥವಾ ಇದು ನಾವು ಕೂಡ ಅಲ್ವಾ, ನಾವು ಫೇಸ್ ಮಾಡುವಂಥದ್ದಲ್ವಾ ಅಂತ ಕಂಡಿದ್ದು ಯಾನ ಅನ್ನೋ ಕಥೆಯ ನಾಯಕಿ ಅನು. ಅವಳ ಹೆಸರನ್ನು ಇಡೀ ಕಥೆಯಲ್ಲಿ ಎಲ್ಲೂ ಹೇಳೋದೇ ಇಲ್ಲ ಯಾರು. ಕೊನೆಯ ಸಾಲಿನಲ್ಲಿ, ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಅವಳ ಹೆಸರು ಅನು ಅಂತ ನಮಗೆ ಗೊತ್ತಾಗತ್ತೆ. ಅವಳು ದೈನಂದಿನ ಬದುಕನ್ನು ಸುಮ್ಮನೆ ಒಂದು ಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ವಾಟ್ ಹ್ಯಾಪನ್ಸ್ ವಿತ್ ಹರ್ ಹಸ್ಬೆಂಡ್, ವಾಟ್ ಹ್ಯಾಪನ್ಸ್, ಅವಳ ಮಗುವನ್ನು ನೋಡ್ಕೊಳ್ಳೋವಾಗ ಏನು ನಡೀತದೆ, ಅದನ್ನು ಅವಳು ಹೇಗೆ ಫೇಸ್ ಮಾಡ್ತಾ ಹೋಗ್ತಾಳೆ. ಇದು ಬಹಳ ಒಂದು ರೀತಿಯ ಗ್ಯಾಸ್ ಲೈಟಿಂಗನ್ನು ನಾವು ಪ್ರತಿದಿನ ಎದುರಿಸುವಂಥ, ನಮ್ಮ ಹೊರಗಡೆ ಆಗಲಿ, ಮನೆ ಒಳಗೆ ಆಗಲಿ, ಅಥವಾ ನಮ್ಮ ಕೆಲಸದ ಜಾಗಗಳಲ್ಲೇ ಆಗಲಿ ನಾವು ಫೇಸ್ ಮಾಡುವಂಥ ಗ್ಯಾಸ್ ಲೈಟಿಂಗ್ ಅನ್ನೋದು, ಅದನ್ನು ಬಹಳ ನಿರಾಳವಾಗಿ, ಅಂದರೆ ತುಂಬ ಅದನ್ನು ದೊಡ್ಡದಾಗಿ ಪ್ರೆಸೆಂಟ್ ಆಗಿಲ್ಲ ಇಲ್ಲಿ. ಅದನ್ನು ಅದನ್ನು ಓದ್ತಾ ಹೋಗುವಾಗ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಬಿಕಾಸ್ ವಿ ಹ್ಯಾವ್ ಬೀನ್ ಫೇಸಿಂಗ್ ದಿಸ್ ಎವ್ರಿ ಡೇ. ಬಟ್ ಹೆಚ್ಚಿಗೆ ಮಾತಾಡೋದು ನಾವು ಇಲ್ಲ ಅದ್ರ ಬಗ್ಗೆ. ಆದರೆ ನಿಲುವು ಕಥೆಯಲ್ಲಿ ಅದರ ನಾಯಕಿ ರೇಣು ಇದ್ದಾರೆ. ಅವಳು ಇಂಥ ಗ್ಯಾಸ್ ಲೈಟಿಂಗಿಗೆ ತುತ್ತಾಗಿದ್ರೂ ತನ್ನದೇ ಆದಂಥ ಒಂದು ಪುಟ್ಟ ಬಿಡುಗಡೆಗಳನ್ನು ಪಡ್ಕೊಳ್ಳೋದ್ರಲ್ಲಿ ಅವಳು ತೊಡಗಿದ್ದಾಳೆ. ಸೊ ಇದರ್ ಯು ಫೇಸ್ ಇಟ್ ಆರ್ ಯು ಟ್ರೈ ಟು ಡಿಸ್ಮ್ಯಾಂಟ್ಲ್ ಇಟ್. ಸೊ ಆ ಥರದ ಒಂದು ಪರಿಸ್ಥಿತಿ ಇದೆ. ಆಮೇಲೆ ಈಗ ನಾನು ಮೊದಲನೇ ಆಡಿದ ಮಾತಿಗೆ ಬರೋದಾದರೆ ಒಂದು ಕೊಡುಗೆ ಪ್ರಕರಣ. ಈ ಕಥೆಯನ್ನು ನಾನು ಬಹಳ ಐ ಥಿಂಕ್ ವೆನ್ ಐ ವಾಸ್ ಪ್ರಿಟಿ ಯಂಗ್ ನಾನು ಈ ಕಥೆಯನ್ನು ಓದಿದ್ದೆ. ನನಗೆ ಕಥೆ ತುಂಬ ಚೆನ್ನಾಗಿ ನೆನಪಿತ್ತು. ಬಿಕಾಸ್ ಆಫ್ ಹೌ ದ ಫೀಮೇಲ್ ಪ್ರೊಟಗೋನಿಸ್ಟ್ ಹ್ಯಾಂಡಲ್ಸ್ ತನ್ನ ಸ್ಟೇಟಸನ್ನು, ಪೊಳ್ಳುತನ ಏನಿದೆ ಅದನ್ನು ಮುಂದೆ ಯಾರಿಗೂ ತೋರಿಬಿಡದೆ ಅದನ್ನು ಮೇಂಟೈನ್ ಮಾಡಿಕೊಂಡು ನಾಜೂಕಾಗಿ ನಗರದ ಒಂದು ಪರಿಸ್ಥಿತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಅದರ ಕಥಾ ಹಂದರ. ಸೊ ಈ ಕಥೆನ ನಾನು ಭಾಳ ಹಿಂದೆ ಓದಿದ್ದೀನಿ, ಆದರೆ ಅದು ಪ್ರತಿಭಾ ಅವ್ರದ್ದೇ ಅಂತ ನನಗೆ ಗೊತ್ತೇ ಇರಲಿಲ್ಲ. ಐ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್. ನಾನು ಬಹುಶಃ ಹೆಸರುಗಳನ್ನ ಮರೆಯೋದು ಕೂಡ ಅದಕ್ಕೆ ಕಾರಣ ಇರ್ಬೋದು. ಆದರೆ ಪ್ರತಿಭಾ ಮ್ಯಾಮ್ ಕಥೆಯನ್ನು ನಾನು ಈ ಮುಂಚೆ ಓದಿದ್ದೆ ಅನ್ನೋದು ನನಗೆ ಭಾಳ ಖುಷಿ ಆಯಿತು. ಮಿಯಾವ್ ಅಂತ ಬೆಕ್ಕೊಂದ್ರ ವ್ಯೂ ಪಾಯಿಂಟಿಂದ ಮಿಯಾವ್ ಅಂತ ಕಥೆಯಲ್ಲಿ ಬೆಕ್ಕೊಂದ್ರ ವ್ಯೂ ಪಾಯಿಂಟಿಂದ ಹೆಣ್ಣೊಬ್ಬಳ ಜೀವನದ ಕಥೆಯನ್ನು ಕಟ್ಕೊಡೋವಂಥದ್ದು. ಇದು ಬಹಳ ಎಕ್ಸ್ಪೆರಿಮೆಂಟಲ್ ಆದಂಥ, ಅಟ್ ದ ಸೇಮ್ ಟೈಮ್ ವಂಡರ್ಫುಲ್ ಆದಂಥದ್ದು. ಇಂಥದ್ದನ್ನು ನಾವು ಸಣ್ಣ ಮಕ್ಕಳ ವ್ಯೂ ಪಾಯಿಂಟಿಂದ ದೊಡ್ಡವರ ಜೀವನವನ್ನು ನೋಡುವಂಥದ್ದು, ಆ ಥರದ ಸಮ್ವೇರ್ ಪ್ಯಾರಲಲ್ ಟು ದ್ಯಾಟ್ ಇದು. ಅರುಂಧತಿ ಕತೆ ಸ್ವಲ್ಪ ದೊಡ್ಡದಾಗಿದೆ, ನೀಳವಾಗಿದೆ. ಸೊ ಇದರಲ್ಲಿ ಬಹಳ ಕಾಂಪ್ಲೆಕ್ಸ್ ಆದಂಥ, ಲೇಯರ್ಡ್ ಆದಂಥ ಇಶ್ಯೂಸ್ ಹ್ಯಾಂಡಲ್ ಮಾಡಲಾಗಿದೆ. ಮತ್ತು ಅದಕ್ಕೆ ಬೇಕಾದಂಥ ಸ್ಪೇಸ್ ಕೂಡ ಲೇಖಕಿ ಕೊಟ್ಕೊಂಡಿದ್ದಾರೆ. ಈ ನಾಯಕಿ ಏನಾಗಿದ್ದಾಳೆ, ಅವಳು ಸಾಮಾಜಿಕವಾಗಿ ವ್ಯವಸ್ಥೆಯಲ್ಲಿ ಮದುವೆ ಅಥವಾ ಆಕೆಯ ಬಗ್ಗೆ ದೊಡ್ಡ ಲೇಖಕಿಯಾಗಿ ಆಕೆಯ ಬಗ್ಗೆ ಇರುವಂಥ ಎಕ್ಸ್ಪೆಕ್ಟೇಷನ್ಸ್ ಅದನ್ನು ಹ್ಯಾಂಡಲ್ ಮಾಡೋದರಲ್ಲಿ ಮೊದಲು ಸಿಕ್ಕಾಕೊಂಡಿರ್ತಾಳೆ. ಅದರಿಂದ ಬಿಡುಗಡೆ ಪಡಿತಾ ಆ ಬದಲಾವಣೆ ಆಗ್ತಾ ಅವಳ ಜೀವನದಲ್ಲಿ ಅವಳು ಎದುರಿಸುವಂಥ ಮಾನಸಿಕವಾದಂಥ ಸವಾಲುಗಳು, ಮತ್ತು ಆ ಸವಾಲುಗಳು ಅದನ್ನು ಎದುರಿಸೋಕೆ ಆಕೆ ತೋರುವಂಥ ಆಂತರಿಕವಾದಂಥ ಒಂದು ಶಕ್ತಿ. ಬಿಕಾಸ್ ಎವ್ರಿಥಿಂಗ್ ಇಸ್ ಡಿಸ್ಮ್ಯಾಂಟಲ್ಡ್ ಇನ್ ಅ ಲೈಫ್. ಆಮೇಲೆ ಆಕೆ ಅದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾಳೆ, ತನ್ನ ಜೀವನವನ್ನು ಎಲ್ಲೂ ನಿಲ್ಲದೆ ಚಲನಶೀಲತೆ ಇಟ್ಕೊಂಡು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾಳೆ ಅನ್ನೋದು. ಆಮೇಲೆ ಈ ಎಲ್ಲ ಪಾತ್ರಗಳು, ಈ ಪ್ರತಿಯೊಂದು ಪಾತ್ರಗಳಲ್ಲೂ ಸ್ಟ್ರಾಂಗ್ ಮೇಲ್ ಪ್ರೊಟಗೋನಿಸ್ಟ್ ಇದ್ದಾನೆ, ಫಿಮೇಲ್ ಪ್ರೊಟಗೋನಿಸ್ಟ್ ಇದ್ದಾರೆ. ಎಲ್ಲೂ ಕೂಡ ಬಹಳ ಜನರಲ್ಲಿ ಮನೋಭಾವನೆ ಇದೆ. ಅಂದರೆ ಹೆಣ್ಣಿನ ವ್ಯೂ ಪಾಯಿಂಟ್ ಅಂದರೆ ಅದು ಗಂಡನ್ನು ಕೀಳು ಮಾಡಿ ನೋಡುವಂಥದ್ದು.
ಬಟ್ ಇಲ್ಲಿ ಏನಾಗಿದೆ, ಗಂಡು ಹೇಗಿದ್ದಾನೆ ಹಾಗೆ ಪ್ರೆಸೆಂಟ್ ಮಾಡುವಂಥದ್ದು. ಸೊ ವಾಟ್ ವಿ ಸಿ ಇನ್ ಆರ್ ಲೈಫ್ಸ್, ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ನಮ್ಮ ಜೀವನದಲ್ಲಿ ಯಾವ ಥರ ನಾವು ಇದನ್ನು ಎದುರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಥವಾ ನಾವು ಬದುಕ್ತಾ ಹೋಗ್ತಾ ಇದ್ದೀವಿ. ಸೊ ಇಂಥ ಆಳದ ಅನುಭವಗಳು ಏನಿದೆ, ಇದನ್ನು ಆಶೆಗಳು ನಿರಾಶೆಗಳು ಅವ್ರದ್ದು, ಆಮೇಲೆ ನಮ್ಮ ಡ್ರೀಮ್ಸ್ನ, ನಮ್ಮ ಸ್ವಪ್ನಗಳ ಬೆನ್ನತ್ತಿ ಹೋಗುವಾಗ ನಾವು ನಮ್ಮ ಮನಸ್ಸೊಳಗೆ ಏನು ನಡೀತಾ ಇರುತ್ತೆ ಅದು ಒಂದು ಅಂತರ್ಗದ್ಯ ಅಂತ ಹೇಳ್ಬೋದು. ಸೊ ಅದನ್ನು ಪ್ರತಿಭಾ ಮೇಡಮ್ ಭಾಳ ಸುಂದರವಾಗಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಎರಡನೇ ಪುಸ್ತಕ ಸದಾಶಿವ ಸೊರಟೂರವ್ರದ್ದು. ಸೊರಟೂರವರ ಪರಿಚಯ ನನಗೆ ಇಲ್ಲ, ಹಾಗಾಗಿ ನಾನು ಯಾವುದೇ ನಿರೀಕ್ಷೆಗಳಿಲ್ಲದೆ ಅಥವಾ ಪೂರ್ವಗ್ರಹಗಳನ್ನು ಇಟ್ಕೊಳ್ದೆ ಅವರ ಪುಸ್ತಕವನ್ನು ಓದಿದೆ. ಓದ್ತಾ ನನಗೆ ಏನನ್ನಿಸ್ತು ಅಂದರೆ, ಬಹಳ ತೀಕ್ಷ್ಣ ಕಥೆಗಳು ಇವು ಅಂತ ಹೇಳಿಬಿಟ್ಟು, ಅಂದರೆ ಬಹಳ ಶಕ್ತವಾಗಿ ಕೆಲವೊಂದು ಸರ್ತಿ ನಮ್ಮ ಪರಿವೆಗೆ ಬರದೇ ಇರೋ ಹಾಗೆ ಅವರು ತುಂಬ ಕಾಂಪ್ಲೆಕ್ಸ್ ಆದ ವಿಷಯಗಳನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಸೊ ತೀಕ್ಷ್ಣತೆ ಅದು ನನಗೆ ಬಹಳ ರಿಕರಿಂಗ್ ಆಗಿ ಕಂಡಂಥದ್ದು ನನಗೆ ಅವರ ಕಥೆಗಳಲ್ಲಿ. ಯಾಕಂದರೆ ಹಿ ಡಸ್ ನಾಟ್ ಹೈಡ್ ಬಿಹೈಂಡ್ ಯಾವುದೇ ಫ್ಲಾರಿ ವರ್ಡ್ಸ್ ಇಲ್ಲ ಇಲ್ಲಿ. ಬಹಳ ಇದನ್ನು ಈ ಉತ್ಪ್ರೇಕ್ಷೆಯಿಂದ ಹೇಳುವಂಥದ್ದು ಮಾಡುವಂಥದ್ದು ಯಾವುದೇ ಇಲ್ಲ. ತುಂಬ ನಿರ್ಲಿಪ್ತವಾಗಿ ಒಂದು ಕಥೆಯನ್ನು ಬಿಚ್ಚಿಡ್ತಾ ಹೋಗ್ತಾರೆ. ಉದಾಹರಣೆಗೆ ನನಗೆ ಈ ಸಂಕಲನದಲ್ಲಿ ಇರುವಂಥ ಮುರಿದ ಮರದ ಚಿಗುರು ಅಂತ ಕಥೆ ಇದೆ. ಅದರಲ್ಲಿ ಮುಖ್ಯ ಪಾತ್ರಗಳ ಎರಡರ ನಡುವೆ ಇರುವಂಥ ಒಂದು ಈಕ್ವೇಷನ್, ಅಂದರೆ ಈ ಸಾಧಾರಣ ಸಂದರ್ಭಗಳಲ್ಲಾಗಿದ್ದರೆ ಬಹಳ ಕ್ಲೀಶಾಯುಕ್ತವಾದಂಥ ಒಂದು ಟ್ರೀಟ್ಮೆಂಟಿಗೆ ಒಳಗಾಗಬೋದಾಗಿತ್ತು. ಒಂದು ಕಥಾಪಯಣ ಅದು. ಈ ಏನಾಗುತ್ತೆ, ಒಂದು ನಾಯಕ ಒಂದು ಪರಿಸ್ಥಿತಿಯಲ್ಲಿ ಸಿಲುಕ್ತಾನೆ, ನಾಯಕಿ ಫೀಮೇಲ್ ಪ್ರೊಟಗಾನಿಸ್ಟ್ ಇದೆ, ಅವಳು ಇನ್ನೊಂದು ಪರಿಸ್ಥಿತಿಯಲ್ಲಿದ್ದಾಳೆ. ಆಕೆ ಕತೆ ಶುರುವಾದಾಗ ನಿಮ್ಗೆ ಅನಿಸುತ್ತೆ ಆಕೆ ಬಹಳ ವೀಕ್ ಪೊಸಿಷನಲ್ಲಿದ್ದಾಳೆ ಅಂತ ಹೇಳಿಬಿಟ್ಟು, ನಾಯಕ ಒಂದು ಪ್ರಾಮಿನೆಂಟಾಗಿ ಸ್ಟ್ರಾಂಗ್ ಆದಂಥ ಪೊಸಿಷನಲ್ಲಿದ್ದಾನೆ. ಅವನಿಗೆ ಅವನದೇ ಆದ ಕೆಲಸ ಇದೆ, ಬಿಸ್ನೆಸ್ ಇದೆ, ಅವನಿಗೆ ಒಂದು ಜವಾಬ್ದಾರಿ ಹೊರುವಂಥ ಪರಿಸ್ಥಿತಿ ಬರ್ತದೆ. ಆದರೆ ಕಥೆ ಮುಂದುವರಿತಾ ಹೋಗ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಂಗೆ ನಾಯಕನ ಒಂದು ಟ್ರಾಮಾ ಏನಿರುತ್ತೆ ಅದು ಓಪನ್ ಆಗುತ್ತೆ ಓದುಗನ ಎದುರುಗಡೆ. ಸೊ ಆ್ಯಂಡ್ ಹೀ ಸಡನ್ಲಿ ಫೀಲ್ಸ್ ತುಂಬ ವೀಕ್ ಆಗಿದ್ದಾನೆ ಒಳಗಡೆ ಇವನು ಅಂತ ಹೇಳಿಬಿಟ್ಟು. ಆದರೆ ಅದೇ ಸಮಯಕ್ಕೆ ವೀಕ್ ಅಂತ ಮೊದಲು ಅನಿಸಿದ್ದಂಥ ನಾಯಕಿ ಏನಿರ್ತಾಳೆ, ಪ್ರಾಟಗೋನಿಸ್ಟ್ ಏನಿದ್ದಾಳೆ, ಅವಳು ತುಂಬ ಗಟ್ಟಿತನವನ್ನು ತೋರುವಂಥ ಒಂದು ಟ್ವಿಸ್ಟ್ ಬರುತ್ತೆ ಇಲ್ಲಿ. ಅದು ಹೆಚ್ಚಿಗೆ ಹೇಳೋಕ್ಕೆ ಹೋದರೆ ಆ ಕತೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಆ್ಯಂಡ್ ನಿಮಗೆ ಅದರಲ್ಲಿ ಲೇಯರ್ಡ್ ಥಾಟ್ಸ್ ಏನಿರುತ್ತೆ, ಲೇಖಕನದ್ದೇ ಆಗಿರ್ಬೋದು ಅಥವಾ ಪಾತ್ರಗಳದ್ದೇ ಆಗಿರ್ಬೋದು, ಅದು ತುಂಬ ಸ್ಪಷ್ಟವಾಗಿ ಕಾಣುತ್ತಾ ಹೋಗುತ್ತೆ. ಇನ್ನೊಂದು ಹಗಲೆಂದರೆ ಬೆಳಕಲ್ಲ, ಅದರ ನಾಯಕಿ ಕೋಮಲ ಅಂತ ಇದ್ದಾಳೆ. ಅದು ಒಂದು ನನಗೆ ಬಹಳ ಕಾಡಿದಂಥ ಪಾತ್ರ. ಕಾಫ್ಕಾಯಸ್ಕ್ ಅನಿಸುತ್ತೆ ಒಂದೊಂದು ಸರ್ತಿ ನನಗೆ. ಅದನ್ನು ಯೋಚನೆ ಮಾಡ್ತಾಯಿದ್ರೆ ಆಕೆ ವಾಟ್ ಶಿ ಅಂಡರ್ಗೋಸ್, ಆಕೆಯ ಜೀವನದಲ್ಲಿ ಒಬ್ಬಂಟಿಯಾಗಿದ್ದುಕೊಂಡು ಅಥವಾ ಏನೋ ಒಂದಕ್ಕಾಗಿ ಹಂಬಲಿಸ್ಕೊಂಡು ಯಾವುದೋ ಒಂದನ್ನು ತನ್ನದಲ್ಲದೆ ಇರೋದನ್ನು ತನ್ನದನ್ನಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋವಂಥದ್ದು. ಮತ್ತು ಅದೇ ನಾನು ಹೇಳ್ದಂಗೆ ಕಾಫ್ಕಾಯಸ್ ದಟ್ ಪೇಯ್ನ್ ಇನ್ ಆರ್ ಲೈಫ್ಸ್, ನಮ್ಮ ಹ್ಯೂಮನ್ ಲೈಫಲ್ಲಿ ನೋವು ಅನ್ನೋದೇನಿದೆ ಅದು ತುಂಬ ಪ್ರಾಮಿನೆಂಟಾಗಿ ತೋರುವಂಥ ಒಂದು ಕತೆ. ಅದರಲ್ಲಿ ನನಗೆ ಅನಿಸ್ತಾ ಹೋಗಿದ್ದು, ಒಂದು ನೋವು ಅನ್ನೋದೇನಿರುತ್ತೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ವರ್ಗಾಯಿಸಲ್ಪಡುತ್ತಂತೆ. ಅದು ಒಂದು ಥಿಯರಿ ಇದೆ. ಇಟ್ಸ್ ನಾಟ್ ಅ ವೆರಿ ಸೈಂಟಿಫಿಕ್ ಥಿಯರಿ. ಆದರೆ ಈ ಕಪ್ಪು ಜನರ ಸ್ಲೇವ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಂಥದ್ದು, ಅವರು ಅನುಭವಿಸಿದ ಆಳವಾದಂಥ ನೋವು ಅಥವಾ ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ಅನುಭವಿಸುವಂಥ ಟ್ರಾಮಾಗಳು, ಸೊ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ವರ್ಗಾಯಿಸಲ್ಪಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಥಿಯರಿ ಓಡಾಡ್ತಾ ಇರೋದು. ಈ ಕಥೆನ ಓದಿದಾಗ ಮಾತ್ರ ನನಗೆ ಅದು ಬಹಳ ನಿಜವೇನೋ ಅಂತ ಅನ್ಸೋಕ್ಕೆ ಅನುಮಾನ ಬರೋಕ್ಕೆ ಶುರು ಆಯಿತು. ಗೆರೆಗಳು ಅಂತ ಒಂದು ಕಥೆ ಇದೆ. ಇದು ಬಹಳ ಡಿಫ್ರೆಂಟ್ ಆಗಿರೋಂಥ ಕತೆ. ಈ ಕಥೆನ ನಾನು ಮುಂಚೆ ಓದಿದ್ದೆ, ಅದು ಸದಾಶಿವ ಸೊರಟೂರವ್ರದ್ದಂತೂ ಗೊತ್ತಿರಲಿಲ್ಲ. ಬಟ್ ಭಾಳ ಇಂಟ್ರೆಸ್ಟ್. ನಾವು ಈ ಕಥೆನ ಡಿಸ್ಕಸ್ ಕೂಡ ಮಾಡಿದ್ವಿ ನಮ್ಮ ನ್ಯೂಸ್ ರೂಮಲ್ಲಿ. ಏನಪ್ಪ ಅಂತಂದರೆ, ಅದರಲ್ಲಿ ಪರ್ಸಪ್ಪ ಅಂತ ಒಬ್ಬ
ಆ ಅವನ ಪರದಾಟಗಳೇನಿದೆ, ಒಂದು ಒಂದು ಸಣ್ಣ ನಾರ್ಮಲ್ ಆದಂಥ ಒಂದು ಡಾಕ್ಯುಮೆಂಟ್ನ ಪಡೆಯೋದಕ್ಕೆ ಎಕ್ಸಾಕ್ಟ್ಲಿ ಆ ಥರದ್ದೇ ಒಂದು ರಿಪೋರ್ಟ್ನ ನಾವು ಎಡಿಟ್ ಕೂಡ ಮಾಡಿದ್ದೀವಿ. ಸೊ ಒಂದು ಆಧಾರ್ ಕಾರ್ಡ್ನ ಪಡೆಯೋದಕ್ಕೆ ಅವನು ಪರದಾಟ ಏನೇನು ನಡುತ್ತೆ, ಅವನಿಗೆ ಯಾಕೆ ಅದು ಸಿಗಲ್ಲ, ಅವನು ಹೇಗೆ ಅವನ ಜೀವನ ಬದಲಾಗ್ತಾ ಹೋಗುತ್ತೆ. ಸೊ ಆ ಥರದ್ದು ಒಂದು ಈ ಕಥೆನ ಓದುವಾಗ ನನ್ನ ಕಲೀಗ್ ಒಬ್ಬರು ಇನ್ನೊಂದು ಕಥೆ ಬರೆದಿದ್ರು, ಈ ಆಧಾರ್ ಕಾರ್ಡ್ ಪ್ರಸಂಗನೇ ಅದು ಕೂಡ. ಅದರಲ್ಲಿ ಒಬ್ಬ ಜರ್ನಲಿಸ್ಟ್ ಅವರು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಎಲ್ಲೋ ಒಂದು ಕಡೆ ಒಂದು ವಿಷಯ ಗೊತ್ತಾಗುತ್ತೆ. ಒಂದು ಹುಡುಗ ಇದ್ದಾನೆ, ಅವನಿಗೆ ಆಧಾರ್ ಕಾರ್ಡು ಬೇಕಾಗಿದೆ ಅಂತ. ಆಕೆ ಅಲ್ಲಿ ಹೋಗಿ ಅವನ ಹತ್ರ ಏನೋ ಕುತೂಹಲಕ್ಕೆ ಮಾತಾಡ್ಸೋಕ್ಕೆ ಹೋದರೆ ಅವನಿಗೆ ಹೆಸರೇ ಇರೋಲ್ಲ, ಹೀ ಡಸಂಟ್ ಹ್ಯಾವ್ ಅ ನೇಮ್. ಸೊ ಅವನಿಗೆ ಹೇಗೆ ನೀವು ಆಧಾರ್ ಕಾರ್ಡ್ ಮಾಡಿಸ್ತೀರ, ಅವನಿಗೆ ಗೊತ್ತಿಲ್ಲ. ಅವನಿಗೆ ಎ ಅಂತ ಕರಿತಾ ಇರ್ತಾರೆ, ಬಾ ಇಲ್ಲಿ ಅಂತ ಕರಿತಾ ಇರ್ತಾರೆ. ಅವನೊಬ್ಬ ಅನಾಥ, ಅವನಿಗೆ ಹಿಂದೆ ಮುಂದೆ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಸೊ ಈ ಥರದ ನಮ್ಮ ನಡುವೆ ನಡೆಯುವಂಥ ಒಂದು ತುಂಬ ಕ್ಷುಲ್ಲಕ ಅನಿಸ್ಬೋದು ಬಾಕಿ ಜನರಿಗೆ ಇದು, ಯಾಕಂದರೆ ನಮಗೆ ನಾರ್ಮಲ್ ಆಗಿ ಇಂಥದ್ದೆಲ್ಲ ಎಕ್ಸ್ಪೀರಿಯನ್ಸಿಗೆ ಬಂದಿರಲ್ಲ. ಈ ಥರದ್ದನ್ನು ಎತ್ತಿ ತೋರುವಂಥ ಒಂದು ಕಥೆ ಇದು. ಇನ್ನೊಂದು ಕಥೆ ಇದೆ, ತೊರೆದು ಜೀವಿಸಬಹುದೇ ಅಂತ ಹೇಳಿ. ಇದರಲ್ಲಿ ಶಿವಲಿಂಗಿ ಗೌಡ ಅಂತ ಒಂದು ಪಾತ್ರ ಬರುತ್ತೆ. ಅವನ ಶೋಕ, ಅವನು ತಾನು ಕಳ್ಕೊಂಡಿರೋದ್ರ ಬಗ್ಗೆ ಅವನ ನೋವು ಅಶೋಕವಾಗೋ ತನಕ, ಅಂದರೆ ಅದನ್ನೆಲ್ಲ ಮೀರಿ ನಿಂತು ಅವನು ಒಂದು ಪೊಸಿಷನ್ಗೆ ಹೋಗ್ತಾನೆ. ಅದಾಗೋ ತನಕ ಆ ಜರ್ನಿ ಇದೆಯಲ್ಲ, ಅದು ತುಂಬ ಪರ್ಸ್ನಲ್ ಅಂತ ಅನಿಸ್ತಾ ಇರುತ್ತೆ ನಿಮಗೆ ಅದನ್ನು ಕಥೆ ಓದುವಾಗ. ಆದರೆ ಕಥೆ ಮುಗಿಯುವಾಗ ಅದು ಅಷ್ಟೇ ಪೊಲಿಟಿಕಲ್ ಕೂಡ ಆಗಿದೆ. ಇಟ್ಸ್ ನಾಟ್ ಜಸ್ಟ್ ಪರ್ಸ್ನಲ್, ಇಟ್ಸ್ ಪೊಲಿಟಿಕಲ್ ಆಲ್ಸೋ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಬೆಡಗಿನ ಕೀಲು ಮುರಿದು ಅಂತ ಹೇಳಿಬಿಟ್ಟು ಅನದರ್ ವಂಡರ್ಫುಲ್ ಸ್ಟೋರಿ. ಇದು ಹುಟ್ಟು ಮತ್ತು ಸಂಬಂಧಗಳು ಇದರ ನಡುವಿನ ಏನು ಪರ್ಸೆಪ್ಷನ್ ಇದೆ ನಮ್ಮ ಜನರ ಬಗ್ಗೆ, ಜನರದ್ದು ಪರ್ಸೆಪ್ಷನ್ ಏನಿದೆ ಅದ್ರ ಬಗ್ಗೆ ಹೆಣೆಲಾಗಿರೋವಂಥ ಕತೆ, ಬಹಳ ಕಾಡುವಂಥ ಕತೆ. ಸೊ ನನಗೆ ಅನಿಸಿದ್ದು ಒಟ್ಟಾರೆ ಎಲ್ಲ ಕಥೆಗಳನ್ನು ಓದಿದಾಗ ನನಗೆ ಇದು ಒಬ್ಬ ಗಂಡು ಬರೆದಂಥ ಕತೆ ಅಂತ ನನಗನ್ನಿಸ್ಲಿಲ್ಲ. ಯಾಕೆಂದರೆ ಈ ಫೀಮೇಲ್ ಗೇಜ್ ಅಂತ ಇರುತ್ತೆ, ಅದು ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಆಗಿರಬೇಕು ಅಂತ ಏನಿಲ್ಲ. ನಮ್ಮ ದೃಷ್ಟಿಕೋನ, ಒಬ್ಬ ಹೆಣ್ಣು ಪ್ರಪಂಚವನ್ನು ನೋಡೋ ರೀತಿ, ಅದು ಇತ್ತೀಚೆಗೆ ಕೆಲವೊಂದು ದಶಕಗಳಿಂದ ಈಚೆಗೆ ಬರ್ತಾ ಇರುವಂಥ ಹೆಣ್ಮಕ್ಳ ಲಿಟ್ರೇಚರಲ್ಲಾಗಲಿ, ಕೆಲವೊಂದು ಗಂಡು ಮಕ್ಕಳ ಲಿಟ್ರೇಚರಲ್ಲಿ, ಗಂಡು ಮಕ್ಕಳು ಪ್ರೊಡ್ಯೂಸ್ ಮಾಡಿರುವಂಥ ಲಿಟ್ರೇಚರಲ್ಲಿ ಆದರೂ ಆಗಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಏಕೆ ಅದರಲ್ಲಿ ಇದೊಂದು ಬಹಳ ಇಂಪಾರ್ಟೆಂಟ್ ಸಿದ್ಧಾಂತ ಏನಂದರೆ, ನಮ್ಮ ಹೆಣ್ಮಕ್ಳು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ಹೊಂದಿದ್ದಾರೆ, ತಮ್ಮದೇ ಅವರ ನೀಡ್ಸ್ ಏನಿದೆ, ದೇ ಆರ್ ಆಲ್ಸೋ, ಕಾಮುಕತೆ ಇರ್ಬೋದು, ಅವರ ಡಿಸೈರ್ಸ್ ಇರ್ಬೋದು, ಅವೆಲ್ಲ ಬಹಳ ಡಿಫ್ರೆಂಟ್ ಆಗಿರೋವಂಥದ್ದು. ಮತ್ತು ಅವ್ರದ್ದೇ ಸ್ವಂತವಾದಂಥ ಬುದ್ಧಿಶಕ್ತಿ ಅವ್ರಿಗೂ ಇದೆ ಅನ್ನೋವಂಥ ಒಂದು ವಿಚಾರವನ್ನು ಸಮಾಜದ ಮುಂದೆ ನಿಲ್ಲಿಸೋದು ಫೀಮೇಲ್ ಗೇಜ್. ಫೀಮೇಲ್ ಗೇಜ್ ಏನು, ನಾನು ಒಂದು ಘಟನೆಯನ್ನು ನೋಡೋ ರೀತಿ, ಅಥವಾ ನನ್ನ ಒಬ್ಬ ಕೌಂಟರ್ ಪಾರ್ಟ್, ಒಬ್ಬ ಗಂಡಸು ಅದೇ ಘಟನೆಯನ್ನು ನೋಡೋ ರೀತಿ ಬಹಳ ಡಿಫ್ರೆಂಟ್ ಆಗಿರ್ತವೆ. ಇದು ನಮಗೆ ಅರ್ಥ ಆಗಲಿಕ್ಕೆ ಭಾಳ ವರ್ಷಗಳು ಬೇಕಾದವು. ಯಾಕೆಂದರೆ ಎಲ್ಲದನ್ನು ಒಂದು ಗಂಡಿನ ವ್ಯೂ ಪಾಯಿಂಟಿಂದ ಕಟ್ಟಿದಂಥ ಲಿಟ್ರೇಚರೇ ಆಗಿದ್ದಿದ್ದು. ಈಗ ಅದನ್ನು ಮೀರಿ ಬೆಳೆಯುವಂಥದ್ದು. ನನಗೆ ಸೊರಟೂರವರ ಕಥೆಗಳಲ್ಲಿ ಅದನ್ನು ಆ ಫೀಮೇಲ್ ಗೇಜ್ ಏನಿರುತ್ತೆ ಅದು ಕಾಣ್ತು ನನಗೆ. ಐ ಫೆಲ್ಟ್ ವೆರಿ ಕಂಫರ್ಟಬಲ್ ರೀಡಿಂಗ್. ಐ ಡಿಂಟ್ ಎಲ್ಲೂ ಒಂದು ಸರ್ತಿ ಕೂಡ ನನಗೆ ಇದು ಗಂಡಸಿನ ವ್ಯೂ ಪಾಯಿಂಟಿಂದ ಬರೆದಂಥ ಕಥೆಗಳು ಅನಿಸ್ಲಿಲ್ಲ. ಸೊ ಆ ಒಂದು ಸಮತೋಲನವನ್ನು ಸಾಧಿಸ್ಕೊಳ್ಳೋಕ್ಕೆ ಬಹಳ ಕಮ್ಮಿ ಜನರ ಕೈಲಿ ಆಗುತ್ತೆ. ಸೊ ಪಾತ್ರಗಳ ಚಿಂತನೆ ಆಗಲಿ, ಅವುಗಳ ಕಾಂಪ್ಲೆಕ್ಸ್ ಸಂಕೀರ್ಣವಾದಂಥ ಭಾವನೆಗಳೇ ಆಗಲಿ, ಮತ್ತು ಒಳಗಿನ ಸಂಘರ್ಷಗಳೇ ಆಗಲಿ, ಅವನ್ನು ಸಂಪೂರ್ಣ ವ್ಯಕ್ತಿತ್ವಗಳಾಗಿ ತೋರಿಸುವಂಥ ಕಥೆಗಳು ಇವು. ದಯವಿಟ್ಟು ಈ ಕಥೆಗಳನ್ನು ಓದಿ, ಯು ವಿಲ್ ಅಪ್ರಿಷಿಯೇಟ್ ದೆಮ್ ಮೋರ್ ಆ್ಯಂಡ್ ಮೋರ್. ಮೂರನೇ ಪುಸ್ತಕ, ಅದನ್ನು ಪುಸ್ತಕ ಅಂತ ಹೇಳೋದಕ್ಕಿಂತ ಅದನ್ನು ಆಲೋಚನೆಗಳ ಡೋಸ್ ಅಂತ ಹೇಳ್ಬೋದು. ನಿಮಗೆ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿ ಸರಿಯಾಗಿ ಒಂದು ಯೋಚನೆಗಳ ಒಂದು ಇಂಜೆಕ್ಷನ್ನ ಚುಚ್ಚಿಬಿಟ್ರೆ ಸರಿಯಾಗಿ ನಿಮ್ಮ ಒಳಗೆ ಆಗುವಂಥ ಚೇಂಜಸ್ ಏನೇನಿರುತ್ತೆ ಅದು ಶರತ್ ಭಟ್ ಸೆರಾಜಿ ಅವರ ಪುಸ್ತಕದಲ್ಲಿ ಕಾಣ್ತದೆ. ಸೊ ಅವರ ವೈಚಾರಿಕ ಲಲಿತ ಪ್ರಬಂಧಗಳ ಸಂಕಲನ ಹುಚ್ಚು ಮನಸ್ಸಿನ ಪೆಚ್ಚು ಮುಖಗಳು.
ಆ, ಶರತ್ ನನ್ನ ತಲೆಮಾರಿನವರು. ಅವರು ಬರೆಯೋಕ್ಕೆ ಶುರು ಮಾಡಿದಾಗಿಂದ ನಾನು ಅವ್ರನ್ನ ಓದ್ತಾ ಬಂದಿದ್ದೀನಿ. ನಾವು ಫೇಸ್ಬುಕ್ನಲ್ಲಿ ಸೋ ಕಾಲ್ಡ್ ಸ್ನೇಹಿತರು ಕೂಡ, ಆಲ್ದೋ ನಾವು ಯಾವತ್ತೂ ಇಂಟ್ರ್ಯಾಕ್ಟ್ ಮಾಡಿದ್ದಿಲ್ಲ. ನಾನು ಭಾಳ ಹಿಂದೆ ಅವರು ಸೇಡಿಯಾಪು ಕೃಷ್ಣ ಭಟ್ರ ಬಗ್ಗೆ ಲೇಖನ ಬರೆದಿದ್ದು, ಜೋಗಿ ಸರ್ ಕೂಡ ಮೆನ್ಷನ್ ಮಾಡಿದ್ರು ಅದನ್ನ. ಸೊ ಅದನ್ನು ಓದಿದಾಗ ಅವರ ತುಂಬ ಯಾಕೆಂದರೆ ಟೆಕ್ಸ್ಟ್ ಬುಕ್ಕಿಂದಲ್ಲಿ ಕೇಳಿದಂಥ ಹೆಸರು ಸೇಡಿಯಾಪು. ಆಮೇಲಿಂದ ನಾನು ಯಾವತ್ತೂ ಎಲ್ಲೂ ಅವರ ಹೆಸರನ್ನು ಮೆನ್ಷನ್ ಆಗಿದ್ದು ನಾನು ಕೇಳೇ ಇರಲಿಲ್ಲ, ನೋಡೇ ಇರಲಿಲ್ಲ ನನ್ನ ಲಿಮಿಟೆಡ್ ಓದಿನಲ್ಲಿ. ಅವರು ಬರೆದಂಥ ಒಂದು ಲೇಖನ ಎಷ್ಟು ಅವರ ಬಗ್ಗೆ ಇನ್ಫಾರ್ಮೇಷನ್ ನಾವು ಯಾವತ್ತೂ, ನಾನು ಇದಕ್ಕಿಂತ ಮುಂಚೆ ಸೇಡಿಯಾಪು ಅವರು ಆ ಜ್ಞಾನದ ಆಳ, ಅದರ ಹರಿವು, ಅದರ ಬಗ್ಗೆ ಯಾವತ್ತೂ ಹೆಚ್ಚಿಗೆ ಗೊತ್ತಿದ್ದಿರಲಿಲ್ಲ. ಸೊ ಶರತ್ತನ ಲೇಖನ ಓದಿದಾಗ ಭಾಳ ಖುಷಿಪಟ್ಟಿದ್ದೆ ನಾನು. ಸೊ ಅದು ಅಲ್ಲದೆ ಶರತ್ ಇದರಲ್ಲಿ ಲಲಿತಾ ಪ್ರಬಂಧಗಳ ಏನು ಮೀಡಿಯಮ್ ತೊಗೊಂಡಿದ್ದಾರೆ, ಇದು ನನ್ನ ಅಚ್ಚುಮೆಚ್ಚಿನ ಮೀಡಿಯಮ್ ಕೂಡ. ಹಾಗಾಗಿ ಭಾಳ ಸಂತೋಷ ಆಯಿತು ಇದನ್ನು ಓದ್ತಾ. ಇದನ್ನು ನಾನು ಎಲ್ಲದಕ್ಕಿಂತ ಕೊನೆಯದಾಗಿ ಓದಿದಂಥ. ಆದರೆ ಓದ್ತಾ ಅಂತ ಏನು ಅನ್ಸೋಕ್ಕೆ ಶುರು ಆಯಿತು ಅಂದರೆ, ನನಗೆ ಒಂದು ಐ ಫೆಲ್ಟ್ ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್ ದಿಸ್ ಫೆಮಿಲಿಯರ್ ಫೀಲಿಂಗ್. ಏನು ಓದ್ತಾ ಏನಾಗುತ್ತೆ, ಏನಾಯಿತು ನನಗೆ ಅಂತಂದರೆ, ನಮಗೆ ಇಂಗ್ಲೀಷ್ ಲಿಟ್ರೇಚರ್ ಕ್ಲಾಸಸ್ಸಲ್ಲಿ ಟಿ.ಎಸ್. ಎಲಿಯಟ್ ಒಂದು ವೇಸ್ಟ್ ಲ್ಯಾಂಡ್ ಅಂತ ಒಂದು ಕವಿತೆ ಇದೆ. ಸೊ ಅದನ್ನು ಕಲಿಸೋದಕ್ಕೆ ಎಲ್ಲರ ಕೈಲೂ ಸಾಧ್ಯ ಆಗಲ್ಲ. ಅದು ಯಾಕೆ ಆ ಥರ ಸಾಧ್ಯ ಆಗಲ್ಲ ಅಂತಂದರೆ, ಆ ಕವಿತೆಯನ್ನು ಸುಮ್ಮನೆ ಓದಬೇಕು ಅಂತಂದರೆ ಬಹಳ ದೊಡ್ಡ ಪ್ರಿಪ್ರೇಷನ್ ಬೇಕು. ನಿಮಗೆ ಗ್ರೀಕ್ ಸಾಹಿತ್ಯ ಗೊತ್ತಿರಬೇಕು, ನಿಮಗೆ ಆಂಗ್ಲೋ ಸ್ಯಾಕ್ಸನ್ ಬ್ಯಾಕ್ಗ್ರೌಂಡ್, ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು, ನಿಮಗೆ ಇನ್ನೆಲ್ಲೋ ಅಮೇರಿಕಾದಲ್ಲಿ ಏನೋ ಒಂದು ನಡೀತಾ ಇರುತ್ತೆ ಅದರದ್ದು ಇಂಡಸ್ಟ್ರಿಯಲೈಸೇಷನ್ನು, ಮಾಡರ್ನೈಸೇಷನ್ನು. ಸೊ ಇವೆಲ್ಲ ವಿಚಾರಗಳ ಬಗ್ಗೆ, ಅದಲ್ಲದೆ ಪುರಾಣಗಳ ಬಗ್ಗೆ ಯಾವುದೋ ನೀವು ಎಲ್ಲೋ ಕೇಳಿಲ್ದೇ ಇರುವಂಥ ಯಾವುದೋ ಒಂದು ರೆಫರೆನ್ಸನ್ನು ನೀವು ತಂದು ಎಲಿಯಟ್ ನಿಮ್ಮ ಮುಂದೆ ಇಟ್ಬಿಡ್ತಾನೆ. ಆ ಸಾಲು ಅರ್ಥ ಆಗುತ್ತೆ, ಆದರೆ ಅದು ಏನನ್ನು ಬಿಂಬಿಸ್ತಾ ಇದೆ, ಅದು ಯಾಕೆ ಅಲ್ಲಿದೆ, ಮತ್ತು ಅಲ್ಲಿ ಬರುವಂಥ ವೇರಿಯಸ್, ಈಗ ಜೋಗಿ ಸರ್ ಹೇಳಿದ್ರು ಇಟ್ಸ್ ಅ ಕೋಟ್ ಹ್ಯಾಂಗರ್ ಅಂತ ಅನ್ನೋ ಥರ. ಸೊ ಶರತ್ ಬರೀ ಪ್ರಬಂಧಗಳನ್ನ ಬರೆಯಲ್ಲ, ಅವರು ಅಲ್ಲಿ ಪಾಂಡಿತ್ಯ ಪ್ರದರ್ಶನ ಅಂತ ಹೇಳಿಬಿಟ್ರು ಅಲ್ಲ, ಇದು ಇಟ್ ಜಸ್ಟ್ ಫ್ಲೋಸ್ ಔಟ್ ಆಫ್ ಹಿಮ್. ಯಾಕೆಂದರೆ ಅವರ ಎಲ್ಲ ಲೇಖನಗಳನ್ನು ನಾನು ಮೊದಲಿಂದನೂ ಓದ್ತಾ ಬಂದಿರೋದ್ರಿಂದ ನಾನು ಇದನ್ನು ತುಂಬ ಒತ್ತಿ ಹೇಳ್ತಾ ಇದ್ದೀನಿ. ಅಲ್ಲಿ ವಿಚಾರಗಳನ್ನು ತಿಳಿಸುವಂಥ ಒಂದು ತುಡಿತ ಇದೆ. ಅಲ್ಲಿ ಲೇಖನಗಳು ನಿಮ್ಮ ಹೃದಯಕ್ಕೆ ಮಾತಾಡೋದಲ್ಲ, ತಲೆಗೆ ನೇರವಾಗಿ ಮೊದಲು ಮಾತಾಡ್ತವೆ, ಆಮೇಲೆ ಹೃದಯಕ್ಕೆ ಇಳಿತವೆ. ಸೊ ಬುದ್ಧಿಗೆ ಒಳ್ಳೆ ವ್ಯಾಯಾಮ ಸಿಗುತ್ತೆ. ಸೊ ಈ ಪುಸ್ತಕದಲ್ಲಿರುವಂಥ ಪ್ರಬಂಧಗಳಲ್ಲಿ ನಮ್ಮ ಸಮಕಾಲೀನ ವ್ಯವಸ್ಥೆಗಳು, ಅಂದರೆ ಈಗ ಏನು ನಮ್ಮ ಸುತ್ತಮುತ್ತ ನಡೀತಾ ಇದೆ ಅದರ ಬಗ್ಗೆ, ಸಂಸ್ಕೃತಿಯೇ ಆಗಿರಲಿ ಅದ್ರ ಬಗ್ಗೆ, ಅದರದ್ದು ಯಾವುದೋ ಒಂದು ಸಣ್ಣ ಎಳೆನ ಹಿಡ್ಕೊಂಡು ಅದನ್ನು ತುಂಬ ದೊಡ್ಡದಾಗಿ ಪ್ರೆಸೆಂಟ್ ಮಾಡೋವಂಥದ್ದು, ಅದು ಎಲ್ಲ ಬರಹಗಾರ ಕೈಲಿ ಆಗುವಂಥ ಸಾಧ್ಯತೆ ಅಲ್ಲ ಅದು. ಮತ್ತು ತಂತ್ರಜ್ಞಾನದ ಬಗ್ಗೆ ಇದೆ, ಓದಿನ ಬಗ್ಗೆ ಇದೆ. ಸೊ ಈ ಥರದ ಸಣ್ಣ ವಿಚಾರಗಳನ್ನ ತಗೊಂಡು ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿ ಅದ್ರ ಬಗ್ಗೆ ಒಳ್ಳೆಯ ರಿಸರ್ಚನ್ನು ಕೂಡ ತೋರಿಸಿ, ನಿಮಗೆ ಈ ಪುಸ್ತಕ ಯಾಕೆ ಮಸ್ಟ್ ಬೈ ಅಂತಂದರೆ, ಇದನ್ನು ಓದಿದ ಮೇಲೆ ಯು ವಿಲ್ ಬಿಕಮ್ ರಿಚರ್ ಇನ್ ಮೋರ್ ವೇಸ್ ದ್ಯಾನ್ ಪಾಸಿಬಲ್. ಯಾಕಂದರೆ ಒಂದು ರೆಫರೆನ್ಸನ್ನು ಹಿಡ್ಕೊಂಡು ನೀವು ಹೊರಟ್ರೆ ಅದು ಬೇರೆನೇ ದಾರಿಗೆ ಕರ್ಕೊಂಡು ಹೋಗುತ್ತೆ. ಸೊ ಇದಕ್ಕಾಗಿ ಶರತ್ ಪುಸ್ತಕ ನನ್ನ ಪಾಲಿಗೆ ರಾಕೆಟ್. ಇಟ್ ಟುಕ್ ಮೀ ಟು ಅದರ್ ಗ್ಯಾಲಕ್ಸೀಸ್, ಇಟ್ ಟುಕ್ ಮೀ ಟು ಅದರ್ ಕಂಟ್ರೀಸ್, ಇಟ್ ಟುಕ್ ಮೀ ಟು ಅದರ್ ಕಾಂಟಿನೆಂಟ್ಸ್. ಸೊ ಇದು ನಿಮ್ಮ ಸಂಗ್ರಹದಲ್ಲಿ ಇರಲೇಬೇಕಾದಂಥ ಪುಸ್ತಕ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕೆಂದರೆ ಹಿ ಹ್ಯಾಸ್ ಫಿಲ್ಡ್ ಇಟ್ ವಿತ್ ಹಿಸ್ ನಾಲೆಡ್ಜ್ ಆ್ಯಸ್ ವೆಲ್ ಆಸ್ ತುಂಬ ಹಾಸ್ಯವಾದ ಮೆರುಗನ್ನು ಕೂಡ ಅದಕ್ಕೆ ನೀಡಿದ್ದಾರೆ. ಯಾಕೆಂದರೆ ಅವರು ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ, ನಿಮ್ಮ ಮೇಲೆ ರಿವೆಂಜ್ ತಗೊಳ್ಳೋ ಅಂಥ ಒಬ್ಬ ಪ್ರೊಫೆಸರ್, ಕೆಟ್ಟ ಪ್ರೊಫೆಸರ್ ಅಂತಾರ ನಾನಲ್ಲ, ನಾನು ಇದನ್ನು ತುಂಬ ಆರಾಮವಾಗಿ ನಿಮಗೆ ಹೇಳಲಿಕ್ಕೆ ಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಎಲ್ಲಿ ಒಬ್ಬ ಒಳ್ಳೆಯ ಪ್ರಬಂಧಕಾರನ ಮುಖ್ಯ ಲಕ್ಷಣ ಅಂದರೆ ನನ್ನ ಪಾಲಿಗೆ ಯಾವ ಕಡೆಗೂ ವಾಲ್ಕೊಳ್ದೇ ಇರುವಂಥದ್ದು, ಯಾವುದೇ ನಾಟ್ ಟೇಕಿಂಗ್ ಅ ಪರ್ಟಿಕ್ಯುಲರ್ ಸ್ಟ್ಯಾಂಡ್, ತಟಸ್ಥವಾಗಿದ್ದುಕೊಂಡು
ಒಂದು ವ್ಯಾಂಟೇಜ್ ಪಾಯಿಂಟನ್ನು ಹಿಡ್ಕೊಂಡು ಅದರ ಮೂಲಕ ಹಲವಾರು ದೃಷ್ಟಿಕೋನಗಳನ್ನು ಎಲ್ರಿಗೂ ಅರ್ಥ ಆಗೋ ಹಾಗೆ ಮಂಡಿಸುವಂಥದ್ದು ಒಬ್ಬ ಒಳ್ಳೆಯ ಪ್ರಬಂಧಕಾರನ ಲಕ್ಷಣ. ಇದನ್ನು ಈ ಕಲೆ ಏನಿದೆ ಅದು ಶರತ್ ಅವರಿಗೆ ಒಲಿದಿದೆ. ನನಗೆ ತುಂಬ ಇಷ್ಟ ಆದಂಥ ಪ್ರಬಂಧಗಳು ಇದರಲ್ಲಿ ಜಂಬವೇ ಇವರಿಗೆ ಲಾಂಛನ, ಆಮೇಲೆ ಖೋಟಾಕೋಟುಗಳದೊಂದು ಬೃಹತ್ ಜಾಲ, ಬೇಸರಾಸುರ ಸಂಹಾರ, ಇವು ಬಹಳ ಖುಷಿ ಕೊಟ್ಟಂಥ ಬರಹಗಳು. ಹುಚ್ಚು ಮನಸ್ಸಿನ ಪೆಚ್ಚುಮುಖಗಳು ಅನ್ನೋ ಪ್ರಬಂಧ ಇದು ತಲೆಗೆ ಭಾಳ ಕೆಲಸ ಕೊಡುತ್ತೆ. ಮತ್ತು ನಾನು ಇದನ್ನು ಮತ್ತೆ ಮತ್ತೆ ಓದಿದಂಥ ಪ್ರಬಂಧ. ನಾನು ಶರತ್ ಬಗ್ಗೆ ತುಂಬ ಈ ಪುಸ್ತಕದ ಬಗ್ಗೆ ತುಂಬ ಹೆಚ್ಚಿಗೆ ಹೇಳಲಾರೆ, ಯಾಕಂದರೆ ಇದು ಓದಿ ಅನುಭವಿಸ್ಬೇಕಾದಂಥ ಒಂದು ಪುಸ್ತಕ. ಮತ್ತು ಎಲಿಯಟ್ ಬಗ್ಗೆ ಎಷ್ಟು ಭಯ ಆಯಿತು, ಶರತ್ ಬಗ್ಗೆನೂ ಅಷ್ಟೇ ಭಯ ಆಗ್ತಾಯಿದೆ ನನಗೆ. ಯಾಕಂದರೆ ತುಂಬ ಕಮೆಂಟ್ ಮಾಡೋಕ್ಕೆ ಹೋಗಿ ನನ್ನ ಪಾಂಡಿತ್ಯ ನಾನು ತೋರಿಸ್ಕೊಳ್ಳೋಕೆ ಹೋಗುವಂಥ ಪರಿಸ್ಥಿತಿ ಬರೋದು ಬೇಡ ದೇವ್ರೆ. ಹಾಗಾಗಿ ಶರತ್ತನ್ನು ಪುಸ್ತಕ ಹುಚ್ಚು ಮನಸ್ಸಿನ ಪೆಚ್ಚು ಮುಖಗಳು ಖಂಡಿತವಾಗ್ಲೂ ನಿಮ್ಮ ಸಂಗ್ರಹದಲ್ಲಿ ಇರಬೇಕಾದಂಥ ಪುಸ್ತಕ. ನನಗೆ ಸಂತೋಷ ಅಂದರೆ ನಾನು ಓದಿದ 3 ಪುಸ್ತಕಗಳು ಇದೇ ರೀತಿಯದ್ದು. ಯಾಕಂದರೆ ಎಲ್ಲ ವಿಶೇಷವಾದಂಥ ಪುಸ್ತಕಗಳು. ಪ್ರತಿಭಾ ಅವರ ಪುಸ್ತಕಗಳು ನನ್ನದೇ ಆದ ಅನಾವರಣ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಅನಿಸ್ತಾ ಹೋಯಿತು. ಸೊರಟೂರು ಅವರ ಪುಸ್ತಕ ಇಟ್ ಸರ್ಪ್ರೈಸ್ ಮೀ ಟು ನೋ ಎಂಡ್, ಎಲ್ಲೆಲ್ಲೋ ಏನೇನೋ ಅನ್ಸಕ್ಕೆ ಶುರುವಾದಂಥ ಪುಸ್ತಕ. ಆಮೇಲೆ ಈ 3 ಲೇಖಕರನ್ನು ದಯವಿಟ್ಟು ಅವ್ರ ಪುಸ್ತಕಗಳನ್ನ ದಯವಿಟ್ಟು ಕೊಂಡು ಓದಿ. ಐ ಥಿಂಕ್ ನೀವು ಪುಸ್ತಕಗಳನ್ನ ಕೊಂಡು ಓದೋದು ಆ ಲೇಖಕರಿಗೆ ಸಲ್ಲಿಸಬಹುದಾದಂಥ ದೊಡ್ಡ ಗೌರವ. ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪ್ರಕಾಶ್ ಕಂಬತಳ್ಳಿ ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ, ಒಂದು ಸರ್ತಿನೂ ಭೇಟಿಯಾಗಿಲ್ಲ. ಅವ್ರು ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಪ್ರತಿಭಾ ಮೇಡಮ್ ಮಾತು ಕೇಳಿಕೊಂಡು ಬಂದು ಮಾತಾಡಿ ಅಂತ ಹೇಳಿದರು. ಇಲ್ಲಿ ತಪ್ಪುಗಳೇನಾದರೂ ನುಸುಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಬೇಕಾಗಿ ಲೇಖಕರಿಗೆ ಕೇಳ್ಕೊತೀನಿ. ಮತ್ತು ಪ್ರಕಾಶ್ ಕಂಬತಳ್ಳಿ ಅವರಿಗೆ ಧನ್ಯವಾದಗಳು. ಅಂಕಿತಕ್ಕೆ ದೊಡ್ಡ ಅಭಿನಂದನೆಗಳು. ಇವತ್ತು ನಿಮಗೆಲ್ಲರಿಗೂ ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು.